ನಾವು ಯೂಟ್ಯೂಬರ್ ಎಲ್ಲರೂ ಸಜ್ಜನರು, ಅದೇ ಕಾಲಕ್ಕೆ ಗೋಧಿ ಮೀಡಿಯಾದಲ್ಲಿ ಇದ್ದಂಥವ್ರು ಎಲ್ಲರೂ ಕೆಟ್ಟರು ಅಂತ ನಾನು ಹೇಳಿಕೊಂಡಿಲ್ಲ. ಯಾಕಂದ್ರೆ ಇಲ್ಲಿ ಸದಾಶಯ ಮುಖ್ಯ. ತಮ್ಮ ಒಂದು ಈ ಹೇಳಿದ್ನಲ್ಲಿ ಇವಾಗ ಈ ವ್ಯೂಸ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅಥವಾ TRP ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ತಪ್ಪು ಸುದ್ದಿಗಳನ್ನು ಹೇಳಬಾರ್ದು, ಕಳಿಸಬಾರ್ದು, ಚರ್ಚೆ ಮಾಡಬಾರ್ದು ಅನ್ನೋದು ಒಪ್ಪುವ ಮಾತನ್ನು ಆದರೂ ಇಲ್ಲಿ ಆಗ್ತಾಯಿದ್ದಾವೆ. ಕಾರಣ ಇಷ್ಟ ಏನಪ್ಪ ಅಂದರೆ ಸತ್ಯ ಹುಡುಕೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಅದಕ್ಕೆ ಗಾಂಧೀಜಿಯವರು ಹೇಳಿದ್ದು ಸತ್ಯವೇ ದೇವರು ಅಂತ. ದೇವರೆಲ್ಲೂ ಇಲ್ಲ, ಸತ್ಯದಲ್ಲಿದ್ದಾನೆ. ಮತ್ತು ಅವನು ನಮ್ಮ ಕೈ ಸಿಗೋದೂ ಇಲ್ಲ, ಸತ್ಯನ ನಮ್ಮ ಕೈ ಸಿಗುವಂಥದ್ದು, ಅದು ಹುಡುಕ್ತೀವಿ, ನಮ್ಮ ಜವಾಬ್ದಾರಿ ಅನ್ನೋ ಮಾತನ್ನು ಗಾಂಧೀಜಿಯವರು ಎಂದು ಹೇಳಿದ ಮಾತಿದು. ಮತ್ತು ಇತಿಹಾಸ ತುಂಬ ಇದು ಬಂದದ. ಆ ಸತ್ಯ ಹುಡುಕಾಟದಲ್ಲಿ ಒಂದಿಷ್ಟು ಡಿಲೇ ಆಗೋದು ಸ್ವಾಭಾವಿಕ. ಮತ್ತು ಒಂದಲ್ಲ ಎರಡಲ್ಲ, ನಮ್ಮ ಈಗ ನಿಮಗೆ ಹೇಳಿದಂಗೆ ಹಿಂದಿನ ತಜ್ಞರಾಗಿರ್ಬೋದು, ಮತ್ತನಾಗಿರ್ಬೋದು, ಇವತ್ತು ಹುಡುಕಾಟ ಮಾಡ್ತಾ ಇದ್ದಾರೆ. ಅದರಲ್ಲೂ ಉಗ್ರಪ್ಪನವರ ವರದಿ ನಿಮಗೆ ಗೊತ್ತಿಲ್ಲ, VS ಉಗ್ರಪ್ಪನವ್ರ ವರದಿ ಏನೇನು ಹೇಳಿದೆ ಅಂತೇಳಿ 472 ಅಜ್ಞಾತ ಶವಗಳು, ಅವೆಲ್ಲ ಬಗ್ಗೆ ಇವತ್ತು ತನಿಖೆ ಆಗ್ಬೇಕಲ್ಲ. ಹೆಂಗದು, ಯಾಕದು, ಏನು ಕಾರಣಕ್ಕೆ ಅದಪ್ಪ ಅಂತೇಳಿ. ಇಲ್ಲ ಅವ್ರು ನಿಜವಾಗಿಯೂ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅನ್ನೋಕ್ಕಿಂತಲೂ ಸ್ವರ್ಗಕ್ಕೆ ಹೋಗಿಸುವಾಗಿ ಮತ್ತೆ ಹೋಗಿಸುವಾಗಿ ಬಂದಲ್ಲೇ ತಮ್ಮ ಜೀವಗಳನ್ನು ಬಿಟ್ರ ಅನ್ನೋ ಸಹಿತ ಕ್ಲಿಯರ್ ಆಗಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಮನುಷ್ಯನಿಗೆ ಅತ್ಯಂತ ಬೆಲೆ ಉಳ್ಳದ್ದು ಯಾವುದಪ್ಪ ಅಂದ್ರೆ ಮನುಷ್ಯನಿಗೆ ಅವನ ಜೀವ ಅಥವಾ ಅವಳ ಜೀವ. ಆ ಜೀವ ಕಳ್ಕೊಳ್ಳುವಷ್ಟು ಮಟ್ಟಿಗೆ ಅವರು ಮಾನಸಿಕವಾಗಿ ಅಭದ್ರಾಗಿದ್ದಾರೆ. ಅಂದರೆ ವಾತಾವರಣ, ನಮ್ಮ ಎನ್ವೈರನ್ಮೆಂಟ್ನ ಜೊತೆಗೆ ನಮ್ಮ ಸಂಪ್ರದಾಯಗಳು, ನಮ್ಮ ಬದುಕಿಸುವ ಸಂಪ್ರದಾಯಗಳು ಅಥವಾ ನಮ್ಮ ಕೊಲ್ಲುವ ಸಂಪ್ರದಾಯಗಳು, ಇವುಗಳ ಬಗ್ಗೆ ವಿಮರ್ಶೆ ಚಿಂತನೆ ಮಾಡಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಹುಟ್ಟಿದ್ದ ಮನುಷ್ಯ ಬದುಕು ಸಲುವಾಗಿ, ಬಾಳೋ ಸಲುವಾಗಿ, ತನ್ನ ಬದುಕಿಗೆ ಧೈರ್ಯ ಬರಲಿ, ನನ್ನ ಬದುಕಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಕೋನ ದೇವರು ಅನ್ನುವಂಥ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡಿ, ನಮ್ಮ ಹಿಂದೆ ಏನೋ ಒಂದು ಶಕ್ತಿ ಅದಪ್ಪ, ದೇವರು ಅಥವಾ ಅದಲ್ಲ ದೆವ್ವ ಅನ್ನುವಂಥ ಪರಿಕಲ್ಪನೆಗಳನ್ನ ಮಾಡ್ಕೊಂಡು ಬೆಳೆದಂಥ ಮನುಷ್ಯ ಕೊನೆಗೆ ಅವುಗಳಿಗೆ ಬಲಿಯಾಗುವಂಥದ್ದು